Siddharamayyanavaru now also is most powerful. ಸಿದ್ದರಾಮಯ್ಯನವ್ರನ್ನ ಕಡೆಗಣಿಸಿ ರಾಜಕಾರಣವನ್ನ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾರು ಮಾಸ್ ಲೀಡರ್ಸ್ ಇರ್ತಾರೆ ಅವ್ರ ಅಧಿಕಾರದಲ್ಲಿ ಇರಲಿ ಇಲ್ಲದೆ ಇರಲಿ ಅವ್ರ ಪ್ರಭಾವ ಅಂತೂ ಇದ್ದೇ ಇರುತ್ತೆ. ಹಂಗೆ ಕಾಣುತ್ತೆ. ನನಗನ್ಸೋದು ಈ ದನಗಳಿಗೆ ತೊಂಡಿ ಹಾಕ್ತಾರೆ ಗೊತ್ತಾ ನಿಮಗೆ? ದನಕ್ಕೆ ತೊಂಡಿ ಹಾಕೋದು ಯಾಕೆ ಅಂದರೆ ಬೇರೆ ಹೊಲಕ್ಕೆ ನುಗ್ಗಬಾರ್ದು ಅಂತ. ಡಿ ಕೆ ಶಿವಕುಮಾರ್ ಅವರಿಗೂ ಇದು ತೊಂಡಿ ಹಾಕೋ ಕೆಲಸ. ಇದು ಬೇರೆ ಖಾತೆಗೆ ಮೂಗು ತೋರಿಸ್ಬಾರ್ದು, ನೀವು ಮುಖ್ಯಮಂತ್ರಿ ಇರ್ಬೋದು, ನೀವು ಬೇರೆ ಖಾತೆಗೆ ಮೂಗು ತೋರಿಸಿದ್ರೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಮುಂದಿಟ್ಟು ಹುಷಾರಂತ ಎಚ್ಚರಿಕೆ ಕೊಡುವಂಥ ತೊಂಡಿ ಹಾಕೋ ಕೆಲಸ ಮಾಡಿದಾರೇನೋ ಅಂತ ಅನ್ಸುತ್ತೆ ನನಗೆ. ಇಲ್ಲದೇ ಇದ್ರೆ ಯಾರಿಗೋ ಹೆಚ್ಚುವರಿ ಚಾರ್ಜ್ ಕೊಟ್ಟರು ಅಂತ ಒಬ್ಬರು ಹಿರಿಯ ಸಚಿವರು ಮುನ್ಸ್ಕೊಳ್ತಾರೆ, ಮತ್ತೊಬ್ಬರು ನನ್ನ ಸೀನಿಯಾರಿಟಿ ತಕ್ಕ ಖಾತೆ ನೀವು ಕೊಟ್ಟಿಲ್ಲ ಅಂತ ಹೇಳ್ತಾರೆ, ಮಗದೊಬ್ಬರು ನೀರಾವರಿಗೂ ನನಗೂ ಏನು ಸಂಬಂಧ. ಬಹುಶಃ ಬೆಂಗಳೂರು ಆಗಾಗ ಮುಳುಗಿ ಸುದ್ದಿ ಆಗುತ್ತಲ್ಲ, ಹಂಗಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ನೀರಾವರಿ ಖಾತೆ ಕೊಟ್ಟಿರ್ಬೋದು. ಯಾಕೆಂದ್ರೆ ಬೆಂಗಳೂರೇ ಒಂದು ದೊಡ್ಡ ಕೆರೆ ಥರ ಆಗಿದೆ. ಹಂಗಾಗಿ ಹೆಂಗೂ ನಿಮಗೆ ಬೆಂಗಳೂರನ್ನ ಮುಳುಗಿಸಿ ಗೊತ್ತಿರೋದ್ರಿಂದಾಗಿ ನಿಮ್ಗೆ ನೀರಾವರಿ ಖಾತೆ ಇದ್ರೂ ಒಳ್ಳೇದು ಅಂತ ಕೊಟ್ಟಿರ್ಬೋದು. ಬಟ್ ಅವರು ಬೇರೆ ಲೆಕ್ಕಾಚಾರ ಹಾಕಿದ್ದಾರೆ. ಇದೆಲ್ಲ ನೋಡಿದಾಗ ಡಿ ಕೆ ಶಿವಕುಮಾರ್ ಅಂತಹ ಉತ್ಸಾಹಿ ತುಡುಗುದನಕ್ಕೆ ಆ ಕಡೆ ಈ ಕಡೆ ಬೇಲಿ ಹಾರಬಾರ್ದು ಅಂತ ತೊಂಡಿ ಹಾಕಿರೋ ಸಾಧ್ಯತೆಗಳಿದ್ದಾವೆ. ಸಿದ್ದರಾಮಯ್ಯನವರು ನೌ ಆಲ್ಸೋ ಈಸ್ ಮೋಸ್ಟ್ ಪವರ್ಫುಲ್. ಸಿದ್ದರಾಮಯ್ಯನವ್ರನ್ನ ಕಡೆಗಣಿಸಿ ರಾಜಕಾರಣವನ್ನ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾರು ಮಾಸ್ ಲೀಡರ್ಸ್ ಇರ್ತಾರೆ ಅವ್ರ ಅಧಿಕಾರದಲ್ಲಿ ಇರಲಿ ಇಲ್ಲದೆ ಇರಲಿ ಅವ್ರ ಪ್ರಭಾವ ಅಂತೂ ಇದ್ದೇ ಇರುತ್ತೆ. ಹಂಗೆ ಕಾಣುತ್ತೆ. ನನಗನ್ಸೋದು ಈ ದನಗಳಿಗೆ ತೊಂಡಿ ಹಾಕ್ತಾರೆ ಗೊತ್ತಾ ನಿಮಗೆ? ದನಕ್ಕೆ ತೊಂಡಿ ಹಾಕೋದು ಯಾಕೆ ಅಂದರೆ ಬೇರೆ ಹೊಲಕ್ಕೆ ನುಗ್ಗಬಾರ್ದು ಅಂತ. ಡಿ ಕೆ ಶಿವಕುಮಾರ್ ಅವರಿಗೂ ಇದು ತೊಂಡಿ ಹಾಕೋ ಕೆಲಸ. ಇದು ಬೇರೆ ಖಾತೆಗೆ ಮೂಗು ತೋರಿಸ್ಬಾರ್ದು, ನೀವು ಮುಖ್ಯಮಂತ್ರಿ ಇರ್ಬೋದು, ನೀವು ಬೇರೆ ಖಾತೆಗೆ ಮೂಗು ತೋರಿಸಿದ್ರೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಮುಂದಿಟ್ಟು ಹುಷಾರಂತ ಎಚ್ಚರಿಕೆ ಕೊಡುವಂಥ ತೊಂಡಿ ಹಾಕೋ ಕೆಲಸ ಮಾಡಿದಾರೇನೋ ಅಂತ ಅನ್ಸುತ್ತೆ ನನಗೆ. ಇಲ್ಲದೇ ಇದ್ರೆ ಯಾರಿಗೋ ಹೆಚ್ಚುವರಿ ಚಾರ್ಜ್ ಕೊಟ್ಟರು ಅಂತ ಒಬ್ಬರು ಹಿರಿಯ ಸಚಿವರು ಮುನ್ಸ್ಕೊಳ್ತಾರೆ, ಮತ್ತೊಬ್ಬರು ನನ್ನ ಸೀನಿಯಾರಿಟಿ ತಕ್ಕ ಖಾತೆ ನೀವು ಕೊಟ್ಟಿಲ್ಲ ಅಂತ ಹೇಳ್ತಾರೆ, ಮಗದೊಬ್ಬರು ನೀರಾವರಿಗೂ ನನಗೂ ಏನು ಸಂಬಂಧ. ಬಹುಶಃ ಬೆಂಗಳೂರು ಆಗಾಗ ಮುಳುಗಿ ಸುದ್ದಿ ಆಗುತ್ತಲ್ಲ, ಹಂಗಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ನೀರಾವರಿ ಖಾತೆ ಕೊಟ್ಟಿರ್ಬೋದು. ಯಾಕೆಂದ್ರೆ ಬೆಂಗಳೂರೇ ಒಂದು ದೊಡ್ಡ ಕೆರೆ ಥರ ಆಗಿದೆ. ಹಂಗಾಗಿ ಹೆಂಗೂ ನಿಮಗೆ ಬೆಂಗಳೂರನ್ನ ಮುಳುಗಿಸಿ ಗೊತ್ತಿರೋದ್ರಿಂದಾಗಿ ನಿಮ್ಗೆ ನೀರಾವರಿ ಖಾತೆ ಇದ್ರೂ ಒಳ್ಳೇದು ಅಂತ ಕೊಟ್ಟಿರ್ಬೋದು. ಬಟ್ ಅವರು ಬೇರೆ ಲೆಕ್ಕಾಚಾರ ಹಾಕಿದ್ದಾರೆ. ಇದೆಲ್ಲ ನೋಡಿದಾಗ ಡಿ ಕೆ ಶಿವಕುಮಾರ್ ಅಂತಹ ಉತ್ಸಾಹಿ ತುಡುಗುದನಕ್ಕೆ ಆ ಕಡೆ ಈ ಕಡೆ ಬೇಲಿ ಹಾರಬಾರ್ದು ಅಂತ ತೊಂಡಿ ಹಾಕಿರೋ ಸಾಧ್ಯತೆಗಳಿದ್ದಾವೆ.